ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ಯಾರಾದರೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಬಂದಿದ್ದೀರಿ ನೋಡ್ತಿದ್ದೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ಸುದ್ದಿಯಲ್ಲಿ ಒಂದು ಮುಖ್ಯವಾದ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದು ಏನೆಂದರೆ, ಯಾವುದೇ ಒಂದು ರಾಜಕೀಯ ಪಕ್ಷ ಆಗ್ಬೋದು, ರಾಜಕೀಯ ಆಗ್ಬೋದು, ಲಚಿತರ ಕಡೆ ಆಗ್ಬೋದು, ಯಾವುದೇ ಆಗಲಿ ತುಂಬ ಜಾಸ್ತಿ ತಲೆ ಹೆಚ್ಕೋಬಾರ್ದು. ಸುಮ್ಮನೆ ನೋಡುತ್ತಾ ಇರಬೇಕು. ನಾವು ನಿಮಗೆ ಗೊತ್ತಿರೋ ವಿಷಯಗಳು ಒಂದು ಜನಕ್ಕೆ ಹೇಳಬೇಕು, ಬಟ್ ತುಂಬ ಅದೇ 24 ಗಂಟೆ ತಲೆಗೆ ಹಾಕ್ಕೋಬಾರ್ದು. ಯಾಕಂತ ಹೇಳಿದ್ರೆ ಅದು ಹೇಳೋಕ್ಕೆ ಮುಖ್ಯ ಕಾರಣ ಏನಂದರೆ, ಉತ್ತರ ಪ್ರದೇಶದಲ್ಲಿ ಒಬ್ಬ ಸರ್ಕಾರದ ನೌಕರಿ ಮಾಡುವಂತಹ ಒಬ್ಬ ವ್ಯಕ್ತಿ, ಸುಮಾರು ಒಂದು 48-50 ವರ್ಷ ವ್ಯಕ್ತಿ ಏನು ಮಾಡಿದ್ದಾನೆ ಅಂದರೆ, ಮೋದಿ ಭಾಷಣ ಕೇಳಿ ಮೋದಿ ಭಾಷಣದಿಂದ ಹುಚ್ಚನಾಗಿದ್ದಾನೆ. ಅಂದರೆ ಮೋದಿ ಭಾಷಣದಲ್ಲಿ ಹೇಳ್ತಾ ಇಸ್ ಬಾರ್ 400 ಪಾರ್, ಇಸ್ ಬಾರ್ 400 ಪಾರ್ ಅಂತ ಹೇಳ್ತಾರೆ. ಆದರೆ ಈ ಸರಿ ನಾವು 400 ಸೀಟ್ಗಳು ಗೆದ್ದೇ ಗೆಲ್ತೀವಿ ಅಂತ ಹೇಳ್ಕೊಂಡು ಬರ್ತಾ ಇರ್ತಾರೆ. ಅದನ್ನು ಕೇಳ್ಕೊಂಡು ಇವನು ಅದೇ ನೆಪ ಇದು ತಲೆಗೆ ಹಾಕ್ಕೊಂಡ್ಬಿಟ್ಟು ರಾತ್ರಿ ಎಲ್ಲ ಇಸ್ ಬಾರ್ 400 ಪಾರ್, ಇಸ್ ಬಾರ್ 400 ಪಾರ್ ಅಂತ ಹೇಳ್ಕೊಂಡು ಜಾಸ್ತಿ ಬೆಳಗ್ಗೆ ಅದೇ ಹೇಳ್ತಾ ಇರ್ತಾರೆ. ಹುಚ್ಚಿನ ಥರ ಹೇಳೋದ್ರೆ ಆತನಿಗೆ ಆಸ್ಪತ್ರೆಗೆ ಸೇರಿಸ್ತಾರೆ. ಆ ಹುಚ್ಚು ಜಾಸ್ತಿ ಆಗೋಗಿದೆ ಅಂಥೇಳಿ ಆಸ್ಪತ್ರೆಯವರು ಇಲ್ಲಿ ಒಂದು ಅವ್ರಿಗೆ ನಿದ್ರೆ ಬರುವಂತಹ ಇಂಜೆಕ್ಷನ್ಸ್ ಕೊಟ್ಟು ಸುಧಾರಣೆ ಮಾಡ್ತಾರೆ. ಅಡ್ಮಿಟ್ ಆಗಿದ್ದಾರೆ ವ್ಯಕ್ತಿ. ಈತ ಏನಂದರೆ, ಒಂದು BJP ಪಕ್ಷದ ಬಗ್ಗೆ ಗಮನಿಸ್ಕೊಂಡು ಬರ್ತಾ ಇರ್ತಾನೆ. ಒಂದ್ಸಲಿ ಚುನಾವಣೆ ಬಾಂಡ್ ಮುಖಾಂತರವಾಗಿ ಮೋದಿ ಸಾಹೇಬರಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಳಿಸುತ್ತೆ. ಇದು ಒಂದು ಸಂವಿಧಾನದ ಇದು ಅಲ್ಲ, ನೀವು ಚುನಾವಣೆ ಬಾಂಡ್ ಮಾಡಿರೋದು ಇದು ಒಂದು ಸಂವಿಧಾನದ ವಿರೋಧಿ ಕೆಲಸ ಅಂತ ಹೇಳಿ ಅದರಲ್ಲಿ ಚುನಾವಣೆ ಬಾಂಡ್ ಮುಖಾಂತರವಾಗಿ ಸ್ವಲ್ಪ ಭ್ರಷ್ಟಾಚಾರ ಆಗಿದೆ, ಸುಮಾರು ದುಡ್ಡು ನಾವು 1000 ಕೋಟಿ ಮಾಡಿದ್ದಾರೆ ಅಂದಾಗ ಅದನ್ನು ಈತ ಹೇಳ್ಕೊಂಡು ಹೋಗ್ತಾನೆ. ಮೋದಿ ಸಾಹೇಬರು ಭ್ರಷ್ಟಾಚಾರ ವ್ಯಕ್ತಿ ಅಂತ ಗೊತ್ತಾಯಿದ್ರು, ಮೋದಿ ಸಾಹೇಬರು ಭ್ರಷ್ಟಾಚಾರ ವ್ಯಕ್ತಿ ಅಂತ ಗೊತ್ತಾಯಿದ್ರು ಅಂತ ಅದನ್ನು ಹೇಳ್ಕೊಂಡು ಹೋಗ್ತಾನೆ. ಅಲ್ಲಿ ಸಿಕ್ಕಿರೋರಿಗೆಲ್ಲ ಹೇಳ್ತಾ ಇರ್ತಾನೆ. ಅದರ ಜೊತೆಯಲ್ಲಿ ಮತ್ತೆ ಒಂದು ಸಲ ಚುನಾವಣೆ ಸಮಯದಲ್ಲಿ BJP ಪಕ್ಷಕ್ಕೆ ಗೆಲ್ಲಿಸ್ಕೊಡುವಂತಹ ಚುನಾವಣಾ ಅಧಿಕಾರಿ CC ಕ್ಯಾಮ್ರಾದಲ್ಲಿ ಸೆರೆ ಹಾಕ್ತಾರೆ, ಅವರಿಗೆ ಕೋಡಿಗೆ ಹಾಕ್ತಾರೆ. ಅದನ್ನು ನೀವು 10 ಸಲ ರಿಪೀಟ್ ಮಾಡಿ ಹೇಳ್ತಾ ಇರ್ತಾನೆ. BJP ಮತ ಬೇರೆ ಅದಕ್ಕೆ ತಿರುಗಿಸಿ ಇವರು ಚುನಾವಣೆ ಗೆದ್ದರು ಅಂತ ಅದನ್ನು ಹೇಳ್ಕೊಂಡು ಬರ್ತಾ ಇರ್ತಾನೆ. ಏನಾದರೂ ಸ್ವಲ್ಪ BJP ಬಗ್ಗೆ ಏನಾದರೂ ಒಂದು ಸ್ವಲ್ಪ ಸಂದೇಶ ಸಿಕ್ಕರೆ ಸಾಕು ಅದನ್ನು ಹೇಳ್ತಾ ಇರ್ತಾನೆ. ನಿನ್ನೆ ಎಲ್ಲ ಮೊನ್ನೆ ಏನು ಮಾಡ್ತಾನೆ, ಒಂದು ಭಾಷಣ ಮೋದಿ ಸಾಹೇಬರು ಚುನಾವಣೆ ಭಾಷಣಕ್ಕೆ ಹೋದಾಗ ಅದರಲ್ಲಿ ಹೇಳ್ತಾರೆ, ಏನೋ ಒಂದು ನಮ್ಮ ಪಕ್ಷ ಖಂಡಿತವಾಗಿ ಈ ಸಲ 400 ಸೀಟ್ ಬಂದೇ ಬರುತ್ತೆ, ಯಾವುದೇ ಸಂಶಯನೇ ಇಲ್ವಾ, 100%, 100% 400 ಸೀಟ್ ಗೆಲ್ತೀವಿ ನಾವು ಅಂತ ಹೇಳಿದಾಗ ಈತ ಅದು ಹೇಗೆ ಗೆಲ್ತಾರೆ, ಚುನಾವಣೆ ಬಾಂಡ್ ಮುಖಾಂತರವಾಗಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಇವ್ರದ್ದು ಏನೋ ಆರ್ಥಿಕ ಬಿಕ್ಕಟ್ಟು ಸಮಸ್ಯೆ ಸುಮಾರು ಹೇಳಿರೋದೆಲ್ಲ ನೆರವೇರಿಸೇ ಇಲ್ಲ. 10 ವರ್ಷದಲ್ಲಿ ಏನು ಹಾಮಿಗಳು ಕೊಟ್ಟಿದ್ರು ಅದರಲ್ಲಿ ಒಂದು ಸರಿಯಾಗಿ ಮಾಡಿಲ್ಲ. ಹೇಗೆ ಗೆಲ್ತಾರೆ ಜನ, ಹೇಗೆ ಮತ ಹಾಕ್ತಾರೆ, ಅದೇ ಹುಚ್ಚುನ ಆಗೋಗ್ತಾನೆ. ಒಂದು ಸರ್ಕಾರಿ ನೌಕರಿಗೆ ಆಗಿಬಿಟ್ಟು ಯೋಚನೆ ಮಾಡ್ತಾ ಇರ್ತೇನೆ, ಹೇಗೆ ಇವ್ರು ಮತ ಹಾಕ್ತಾರೆ ಜನ, ಮತ ಏನು ಹಾಕ್ತಾರೆ, ಹೇಳಿದ್ದೆಲ್ಲ ಏನು ಮಾಡೇ ಇಲ್ಲ. ಪ್ರತಿಯೊಂದು ಬೆಳೆಗಳು ಗಗನಕ್ಕೆ ಇತ್ತು. ಸಿಲಿಂಡರ್ 300 ರೂಪಾಯಿ ಇದ್ದು 1200 ರೂಪಾಯಿ ಇತ್ತು. ಪೆಟ್ರೋಲ್ ಡೀಸೆಲ್ ಡಬಲ್ ಆಯಿತು. ಈಗ ನೋಡಿ, ಪೆಟ್ರೋಲ್ ಡೀಸೆಲ್ದು ಇವತ್ತು ಬ್ಯಾರಲ್ ರೇಟ್ ಕಡಿಮೆ ಆದ್ರೂ ಅದೇ ರೇಟಿಗೆ ಫಿಕ್ಸ್ ಮಾಡಿದ್ದಾರೆ. ಇದು ಒಂದು ಮೋಸ ನಡೀತಿದೆ. ಸರ್ಕಾರ ತುಂಬ ಡೌನ್ ಆಗಿದೆ ಬ್ಯಾರಲ್ ರೇಟು, ಆಯಿತಾ. ಆದ್ರೂ ಕಡಿಮೆ ಮಾಡಿಲ್ಲ. ಅದು ಚಿನ್ನಂಗೆ ತಲೆಗೆ ಹಾಕ್ಕೊಂಡಿದ್ದಾನೆ. ಕಡಿಮೆ ಮಾಡಿಲ್ಲ ಅಂತ 1 ಜನಕ್ಕಲ್ಲ 10 ಜನಕ್ಕೆ ಹೇಳ್ತಾನೆ. ಮೋಸ ಹೋಗ್ತಿದ್ದೀವಿ ನಾವು. ಪೆಟ್ರೋಲ್ ಡೀಸೆಲಲ್ಲಿ ಕಚ್ಚಾ ತೆಲ ಬೆಲೆ ಕಡಿಮೆ ಆಗಿದ್ರು ಕೂಡ ಇನ್ನೂ ಸರ್ಕಾರ ಕಡಿಮೆನೇ ಮಾಡಿಲ್ಲ. ಅದೇ ರೇಟೇ ಇದೆ. ಎಷ್ಟು ಲಾಸ್ ಆಗ್ತಾಯಿದೆ, ಜನರಿಗೆ ಮೋಸ ಆಗ್ತಾಯಿದೆ. ಇದು ತುಂಬ ಡೀಪಾಗಿ ತಲೆಗೆ ಹಾಕ್ಕೊತಾನೆ. ಅದನ್ನು ಇಷ್ಟೆಲ್ಲ ತಲೆಯಲ್ಲಿ ಇಟ್ಕೊಂಡಿರ್ತಾನಲ್ವ, ಅಷ್ಟು ಮೋಸ ಏನೋ ಅಭಿವೃದ್ಧಿ ಮಾಡಿಲ್ಲ, ಭ್ರಷ್ಟಾಚಾರ ಆಗಿದೆ ಅಷ್ಟೆಲ್ಲ ಆದರೂ ಕೂಡ ಮೋದಿ ಭಾಷೆ ಏನೇನು ಹೇಳ್ತಾನೆ ಕೇಳಿದ್ರೆ
ಈ ಸಲ ನಾವು ಗ್ಯಾರಂಟಿಯಾಗಿ 400 ಸೀಟ್ ಗೆಲ್ಲೇ ಗೆಲ್ತೀವಿ, ಇಸ್ ಬಾರ್ 400 ಪಾರ್ ಅಂತ ಹೇಳೋದು ಯಾವಾಗ ಹೇಳ್ತಾರೆ ಇವ್ನ ಮುಂದೆ, ಅದನ್ನು ಇವ್ನ ಮನೆಗೆ ಬಂದು ಇಸ್ ಬಾರ್ 400 ಪಾರ್, ಇಸ್ ಬಾರ್ ರಾತ್ರಿ ಎಲ್ಲ ಹಗಲೆಲ್ಲ ಹೇಳ್ಕೊಂಡು ಹೋಗ್ತಾನೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇವರ ಹೆಂಡತಿ, ಇವ್ರ ಮಾವ, ಇವರ ಅಣ್ತಮ್ಮಂದಿರೆಲ್ಲ ಸೇರಿ ಇದನಿಗೆ ಹಾಸ್ಪಿಟ್ಲಿಗೆ ಸೇರಿಸಿ ಒಂದು ಚಿಕಿತ್ಸೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅಂದರೆ ಹುಚ್ಚಿನ ಥರ ಹೋಗಿದೆ ನೋಡಿ. ಈ ರೀತಿ ಯಾವುದೇ ಒಂದು ವಿಷಯ ಆಗಲಿ ತುಂಬ ತಲೆ ಹಾಕ್ಕೊಂಡ್ರೆ ಈ ರೀತಿ ಆಗುತ್ತೆ ಅಂತ ಹೇಳ್ತಾ ನೋಡಬೇಕು. ಇದು ಚುನಾವಣೆ ಆಗ್ಬೋದು, ರಾಜಕೀಯ ಒಂದು ಪಕ್ಷ ಆಗ್ಬೋದು, ಇದು 10 ಜನ 100 ಜನರ ಮೇಲೆ ಅವಲಂಬಿಸಿರಲ್ಲ. ಒಂದು ಪಕ್ಷ ಗೆಲ್ಲಬೇಕಾದ್ರೂ ಇಡೀ ದೇಶದ ಜನ ಮತ ಹಾಕೋದಲ್ವ, ಹಾಗಾಗಿ ಅಷ್ಟು ಹುಚ್ಚಿಕ್ಕೋಬಾರ್ದು. ರಾಜಕೀಯ ಜನ ಹೇಗೆ ತಿರುಗಾಡ್ತಾರೆ ಗೊತ್ತಿಲ್ಲ. ವಿದ್ಯಾವಂತರು ಒಂಥರ ಯೋಚನೆ ಮಾಡ್ತಾ ಇರ್ತಾರೆ, ಒಂದು 20% ಜನ, ಇನ್ನು 80% ಜನ ಅವ್ರದ್ದೇ ಯಾರು ಜಯ ಅಂದರೆ ಅವ್ರಿಗೆ ಆಗ್ಬಿಡ್ತಾರೆ, ಹಿಂದೆ ಮುಂದೆ ನೋಡಲ್ಲ. ಆ ರೀತಿ ಅಂಥ ಸಮಯದಲ್ಲಿ ನಾವು ನಮ್ಮದೇ ಆದಂಥ ಸಿದ್ಧಾಂತಗಳು ಇಲ್ಲಿ ರಾಜಕೀಯದಲ್ಲಿ ಬಳಸ್ಕೊಳ್ಳೋದು, ಆ ಪಕ್ಷನೇ ಬರಬೇಕು, ಈ ಪಕ್ಷನೇ ಬರಬೇಕು, ಈ ಥರ ಹುಚ್ಚರ ಆಗೋದು ಗ್ಯಾರಂಟಿ. ಹೇಳ್ಬೋದು ನಿಮ್ಮ ಅಕ್ಕಪಕ್ಕದ 10 ಮನೆ 20 ಮನೆ, ಇಡೀ ದೇಶ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ. ಜನ ನೋಡ್ತಿರ್ತಾರೆ. ಯಾರಿಗೆ ಟಿ ವಿ ಚಾನಲಲ್ಲಿ ಒಳ್ಳೆಯವನಾಗಲಿ ಕೆಟ್ಟವನಾಗಲಿ ಚಾನಲಲ್ಲಿ ಜೈ ಅಂದರೆ ಸಾಕು, ಅವ್ರಿಗೆ ಜನ ಮತ ಹಾಕ್ತಾರೆ. ಹಾಗಾಗಿ ಎಲ್ಲರದ್ದು ತಲೆಗೆ ನಾವು ಹಾಕ್ಕೊಳ್ಳೋಕ್ಕಾಗಲ್ಲ. ಜಸ್ಟ್ ಹೇಳ್ಬೋದು ಈ ಥರ ಇದೆ, ಇವರು ಹೀಗೆ ಮಾಡಿದಾರಂತ ಅಷ್ಟು ಮಾಡಬೇಕು ಹೊರತು ತುಂಬ ಹುಚ್ಚಿನ ಅವನು ಇದು ಮಾಡ್ದ, ಅವರಷ್ಟು ಭ್ರಷ್ಟಾಚಾರ ಮಾಡ್ದ, ಅಲ್ಲಿ ಮತಗಳನ್ನು ತಿರುಚಿ ಇವ್ರು ಗೆದ್ದರು ಮತ್ತು ಸಿಗ್ಬಿಟ್ರು ಅಂತ ಹೇಳೋದು. ಇವ್ರು ಡೀಪಾಗಿ ನೋಡಿ, ಇವಾಗ ಚುನಾವಣೆ ಅಧಿಕಾರಿಗೆ ಆಯ್ಕೆ ಮಾಡಬೇಕು ಸುಪ್ರೀಂ ಕೋರ್ಟು ಮತ್ತು ವಿರೋಧ ಪಕ್ಷದ ಒಬ್ಬ ನಾಯಕ, ಪ್ರತಿಪಕ್ಷದೊಬ್ಬರು, ಈ ರೀತಿ ಇತ್ತು. ಬಟ್ ಆದರೆ ಸುಪ್ರೀಂ ಕೋರ್ಟ್ಗೆ ಆಚೆ ಹಾಕಿಬಿಟ್ಟು ಇವರೇ ಆಯ್ಕೆ ಮಾಡಿದ್ರು. ಅದನ್ನು ತಲೆಗೆ ಹಾಕ್ಕೊಂಡಿದ್ದಾನೆ ಡೀಪಾಗಿಯೂ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ, ಅದು ಕಡಿಮೆ ಮಾಡಿಲ್ಲ. ಇದು ಕಚ್ಚಾ ತೈಲ ಬೆಲೆ ಕಡಿಮೆ ಆಗಿದ್ರು ಇನ್ನೂ ಕಡಿಮೆನೇ ಮಾಡಿಲ್ಲ ಅಂತ ಅದು ತುಂಬ ಡೀಪಾಗಿ ಹಾಕ್ಕೊಂಡಿರೋದು. ಎಲ್ಲ ವಿಷಯಗಳು ತಲೆಗೆ ಹಾಕ್ಕೊಂಡು ಹುಳ ಹಾಕ್ಕೊಂಡು ಹುಚ್ಚಿನ ಆಗ್ಬಿಟ್ಟಿದ್ದಾನೆ ಇವನು. ಈ ರೀತಿ ಆಗಬೇಡಿ ಅಂತ ಹೇಳ್ತಾ ನೀವು ನೋಡಿ 10 ಜನಕ್ಕೆ ಹೇಳಿ ಸಾಕು. ಅದಿಲ್ಲಾಂದರೆ ಸರ್ಕಾರಿ ಮನವಿ ಪತ್ರಗಳು ಕೊಡಿ. ಆದರೆ 24 ಗಂಟೆ ಅದರ ಕಡೆನೇ ಯೋಚನೆ ಮಾಡಿದ್ರೆ ಈ ಥರ ಆಗುತ್ತೆ ಅಂತ ಹೇಳ್ತಾ ಎಚ್ಚರ ವಹಿಸಿ ನೀವು ಸಂತೋಷವಾಗಿದ್ದರೆ ಮಾತ್ರ ಏನಾದರೂ ಮಾಡೋಕ್ಕೆ ಸಾಧನೆ ಮಾಡ್ಬೋದು. ಆದರೆ ಈ ಥರ ಹುಚ್ಚರಾದರೆ ಏನೂ ಸಾಧನೆ ಮಾಡೋಕ್ಕಾಗಲ್ಲ, ನಿಮ್ಮ ಮಾತು ಯಾರು ಕೇಳಲ್ಲ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.